Namaste, welcome to session 28. Under this session, we are going to discuss regarding maintenance of plants and machineries and other equipments. What is the meaning of maintenance? Maintenance is defined as a set of activities that are necessary to keep machinery, parts and type of equipment in good operating conditions to avoid production stoppage and loss. So here, in order to carrying the activities of the organization very smoothly, that means that to production activities very smoothly, for that purpose you have to keep the machinery in a good working conditions. So to keeping of these machineries in a good working condition, what are the activities which are necessary to perform that are called maintenance. So maintenance ಅಂತ ಹೇಳ್ಬೇಕಾದ್ರೆ ಇಲ್ಲಿ ನಾವು ನಮ್ಮ ಉತ್ಪಾದನಾ ಚಟುವಟಿಕೆಗಳನ್ನು ಯಾವುದೇ ರೀತಿಯಾದಂಥ ನಿಲುಗಡೆ ಇಲ್ಲದೆ ಮತ್ತು ಯಾವುದೇ ನಷ್ಟವಿಲ್ಲದೆ ಅದು ಸರಿಯಾದ ರೀತಿಯಲ್ಲಿ ಸರಾಗವಾಗಿ ನಡೆಯಲಿಕ್ಕೆ ಅಗತ್ಯವಾದಂಥ ಮೆಷಿನರಿ ಮತ್ತು ಅದರ ವಿವಿಧ ಭಾಗಗಳನ್ನು ಸರಿಯಾದ ಅಂದರೆ ಆ ಒಂದು ವರ್ಕಿಂಗ್ ಕಂಡೀಷನ್ ಇಡೋದಕ್ಕೆ ನಾವೇನೆಲ್ಲ ಚಟುವಟಿಕೆಗಳನ್ನು ನಾವು ಮಾಡ್ಕೊಳ್ಬೇಕು, ಆ ಚಟುವಟಿಕೆಗಳನ್ನೆಲ್ಲ ನಾವಿಲ್ಲಿ ಮೇಂಟೆನೆನ್ಸ್ ಅಂತ ಕರ್ಕೊಳ್ತೀವಿ ಅಥವಾ ನಿರ್ವಹಣೆ ಅಂತ ಕರ್ಕೊಳ್ತೀವಿ. ಈ ರೀತಿ ನಿರ್ವಹಣೆ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಉತ್ಪಾದನಾ ಚಟುವಟಿಕೆ ಎಲ್ಲೂ ಕೂಡ ಲಾಸ್ ಆಗೋದಿಲ್ಲ ಮತ್ತು ಸ್ಟಾಪ್ ಕೂಡ ಆಗೋದಿಲ್ಲ, ಅದು ಸರಾಗವಾಗಿ ಮತ್ತು ಸುಲಲಿತವಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲ ಚಟುವಟಿಕೆಗಳೇನಿದೆ ಇವು ಚಟುವಟಿಕೆಗಳನ್ನು ನಾವಿಲ್ಲಿ ಮೇಂಟೆನೆನ್ಸ್ ಅಂತ ಕರ್ಕೊಳ್ತೀವಿ. So maintenance management in an important components of a well-functioning production. It helps companies maintain their resource while controlling time and cost to ensure maximum efficiency of the manufacturing process, the utilities and related facilities. So here the maintenance management it is an important aspect in the functioning of the production activities. It will facilitate the companies to maintain their resources and control this time and as well as the cost to ensure the maximum efficiency of the production process and other related facilities. That is called maintenance management. ಇಲ್ಲಿ ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆ ಏನು ನೋಡ್ಕೊಳ್ಬೇಕಾಗಿದೆ ವಸ್ತುಗಳನ್ನು, ಅವುಗಳ ಏನು ಅದು ಪ್ರಮುಖವಾದಂಥ ಅಂಶ ಆಗಿದೆ. ಏಕೆಂದರೆ ನಾವು ಯಾವುದೇ ಒಂದು ಪ್ರೊಡಕ್ಷನ್ ಚಟುವಟಿಕೆ ಏನಿದೆ ಅದು ಸರಿಯಾದ ರೀತಿಯಲ್ಲಿ ನಡಿಬೇಕಾದ್ರೆ ನಮ್ಮಲ್ಲಿರುವಂಥ ಎಲ್ಲ ಸಂಪನ್ಮೂಲಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ನಿಯಂತ್ರಿಸಬೇಕಾಗುತ್ತೆ ಮತ್ತು ವೆಚ್ಚವನ್ನು ನಾವು ಸಾಕಷ್ಟು ಗರಿಷ್ಠ ಪ್ರಮಾಣದಲ್ಲಿ ದಕ್ಷತೆಯಿಂದ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆವಾಗ ಮಾತ್ರ ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಮೇಂಟೆನೆನ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. Here the maintenance management is defined as the process of maintaining a company's assets and resources while controlling time and cost, ensuring maximum efficiency of the manufacturing process. So here the definition of the maintenance management is, here we have to may ensure that or to achieve the maximum efficiency of the manufacturing process, we have to maintain the assets and other resources very controllably, and the cost has to be decreased as much as possible. That activities are called maintenance management. ಇಲ್ಲಿ ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಅಂದರೆ ಪ್ರೊಡಕ್ಷನ್ ಉತ್ಪಾದನಾ ಚಟುವಟಿಕೆಗಳು ಸಾಕಷ್ಟು ದಕ್ಷತೆಯಿಂದ ಮತ್ತು ನಿಯಂತ್ರಣದಿಂದ ಮಾಡಲಿಕ್ಕೆ ಸಾಧ್ಯವಾಗುವಂಥ ನಮ್ಮ ಕಂಪನಿ ಎಲ್ಲ ಸಂಪನ್ಮೂಲಗಳನ್ನು ಅವುಗಳ ಕಂಟ್ರೋಲಿಂಗ್, ಅವುಗಳ ನಿಯಂತ್ರಣ ಮತ್ತು ಅವುಗಳ ವೆಚ್ಚವನ್ನು ಸಾಕಷ್ಟು ಪ್ರಮಾಣದಲ್ಲಿ ತಗ್ಗಿಸಬೇಕಾಗುತ್ತೆ, ಎಫೆಕ್ಟಿವ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ಅಂಥ ಚಟುವಟಿಕೆಗಳಿಗೆ ಸಂಬಂಧಪಟ್ಟದ್ದನ್ನು ನಾವಿಲ್ಲಿ ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್ ಅಂತ ಕರ್ಕೊಳ್ತೀವಿ. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಮೇಂಟೆನೆನ್ಸ್? ಮಿನಿಮೈಸಿಂಗ್ ದ ಲಾಸ್ ಆಫ್ ಪ್ರೊಡಕ್ಷನ್ ಟೈಮ್ ಡ್ಯೂ ಟು ಎಕ್ವಿಪ್ಮೆಂಟ್ ಫೇಲ್ಯೂರ್. ದ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಈಸ್ ಟು ಹ್ಯಾವ್ ಟು ಮಿನಿಮೈಸ್ ದ ಲಾಸ್ ಆಫ್ ಪ್ರೊಡಕ್ಷನ್ ಟೈಮ್ ಇಫ್ ದೇರ್ ಇಸ್ ಎನಿ ಎಕ್ವಿಪ್ಮೆಂಟ್ ಫೈಲ್ಯೂರ್. ಇಲ್ಲಿ ಎಕ್ವಿಪ್ಮೆಂಟ್ಸ್ ಏನಿದೆ, ಸಾಧನಗಳು ಅಥವಾ ಯಂತ್ರೋಪಕರಣಗಳೇನಾದರೂ ಬ್ರೇಕ್ ಡೌನ್ ಆದರೆ ಅಂಥ ಸಂದರ್ಭದಲ್ಲಿ ನಮ್ಮ ಉತ್ಪಾದನಾ ಚಟುವಟಿಕೆಯ ಕಾಲ ನಷ್ಟ ಆಗುತ್ತೆ. ಅದನ್ನು ಆದಷ್ಟು ಕಡಿಮೆ ಮಾಡೋದು, ಅಂದರೆ ಯಾವಾಗಲೂ ಕೂಡ ನಾವು ಫೇಲ್ಯೂರ್ ಆಗಲು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವೊಂದು ಸಾರಿ ಏನಾಗುತ್ತೆ ಫೇಲ್ಯೂರ್ ಆಗ್ಬೋದು, ಅದನ್ನು ಏನು ಮಾಡಬೇಕಾ ಕಡಿಮೆ ಮಾಡೋದಕ್ಕೆ ಇದು ಮೇಂಟೆನೆನ್ಸ್ ಒಂದು ಗುರಿಯನ್ನು ಸಾಧಿಸಿಕೊಂಡಿದೆ. ಟು ರೆಡ್ಯೂಸ್ ಲಾಸ್ ಡ್ಯೂ ಟು ದ ಪ್ರೊಡಕ್ಷನ್ ಸ್ಟಾಪೇಜ್. The second one is she has to minimize the loss which is due to the production stoppage. ಈ ಉತ್ಪಾದನಾ ಚಟುವಟಿಕೆಗಳು ನಿಂತಾಗ ಆಗುವಂಥ ನಷ್ಟವನ್ನು ಆದಷ್ಟು ಕಡಿಮೆ ಮಾಡೋದು.
to keep all productive assets in good working condition. So all assets which are related to the production process, they are to be maintained in a good working condition. ಇಲ್ಲಿ ಇನ್ನೊಂದು ಮುಖ್ಯವಾದಂಥ ಗುರಿ ಅಥವಾ ಉದ್ದೇಶ ಅಂತ ಹೇಳಿದ್ರೆ, ಉತ್ಪಾದನಾ ಚಟುವಟಿಕೆಯಲ್ಲಿ ಬಳಸುವಂಥ ಎಲ್ಲ ಸಂಪನ್ಮೂಲಗಳು ಅಥವಾ ಆಸ್ತಿಗಳು ಅಂತ ಏನು ಕರ್ಕೊಳ್ತೇವೆ ಅವನು ಸರಿಯಾದ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ಸುಸ್ಥಿತವಾಗಿ ಇರುವಂತೆ ನೋಡ್ಕೊಳ್ಳೋದು. ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಆ್ಯಂಡ್ ಟು ಇಂಪ್ರೂವ್ ಪ್ರೊಡಕ್ಟಿವಿಟಿ. ಸೊ ಹಿಯರ್ ಯು ಹ್ಯಾವ್ ಟು ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ ಆಸ್ ವೆಲ್ ಆಸ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಈಸ್ ಟು ಬಿ ಇಂಪ್ರೂವ್ಡ್ ಆರ್ ಇನ್ಕ್ರೀಸ್ಡ್. ಇನ್ನೊಂದು ಮುಖ್ಯ ಗುರಿ ಅಂತ ಹೇಳಿದ್ರೆ ವಸ್ತುವಿನ ಗುಣಮಟ್ಟವನ್ನು ಜಾಸ್ತಿ ಮಾಡೋದು ಅಷ್ಟೇ ಅಲ್ಲ, ಉತ್ಪಾದಕತೆಯನ್ನು ಜಾಸ್ತಿ ಮಾಡೋದು ಕೂಡ ಆಗಿದೆ. ದಕ್ಷತೆಯಿಂದ ಕೆಲಸ ಮಾಡಿದಾಗ ಏನಾಗುತ್ತೆ, ಅದು ಉತ್ಪಾದಕತೆ ಜಾಸ್ತಿ ಆಗುತ್ತೆ. ಅಂದರೆ ನಾವು ರೇಟ್ ಆಫ್ ಪ್ರೊಡಕ್ಷನ್ ವಿಲ್ ಬಿ ಇನ್ಕ್ರೀಸ್ಡ್. ಎಲ್ಪ್ಸ್ ಟು ರೆಡ್ಯೂಸ್ ದ ಟೋಟಲ್ ಮೇಂಟೆನೆನ್ಸ್ ಕಾಸ್ಟ್ ಆಫ್ ರಿಪೇರ್. ಟೋಟಲ್ ಮೇಂಟೆನೆನ್ಸ್ ಕಾಸ್ಟ್ ಏನಿದೆ ಅದನ್ನೇನು ಮಾಡಬೇಕಾಗುತ್ತೆ, ಕಡಿಮೆ ಮಾಡಬೇಕು. ಪ್ರಿವೆಂಟಿವ್ ಮೇಂಟೆನೆನ್ಸ್, ಇನ್ವೆಂಟ್ರಿ ಕ್ಯಾರಿಂಗ್ ಕಾಸ್ಟ್ ಡ್ಯೂ ಟು ಎ ಸ್ಪೇರ್ parts inventory. What are the types of maintenance? Here there are 5 types of maintenance. What are those? The first one is breakdown maintenance. Second one is predictive maintenance. Number 3, planned maintenance. 4, routine maintenance. Last one is preventive maintenance. Preventive maintenance. The second one is predictive maintenance. The fifth one is preventive maintenance. Now consider one by one. ಒಂದೇ ತಗೊಳ್ತಾ ಹೋಗೋಣ. First one is breakdown maintenance. This is also called corrective maintenance. It occurs when work gets stopped because of a machine breakdown. In this sense, maintenance becomes repair work. Repairs are made after the equipment is out of order. For example, electric motor will not start if the conveyor belt is ripped or shaft has broken. In this case, the maintenance department checks into difficulty and makes the necessary repairs. Here the breakdown maintenance means this the maintenance carried only after the stoppage of the production process or a machinery due to the breakdown. So in that sense, the breakdown maintenance means the repairing of the machineries or the equipment in order to continue the production process. ಇಲ್ಲಿ ನಾವು ತಗೊಳ್ತಾ ಇರೋದು ಬ್ರೇಕ್ ಡೌನ್ ಮೇಂಟೆನೆನ್ಸ್ ಅಂತ ಹೇಳಿದ್ರೆ, ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಈ ಬ್ರೇಕ್ ಡೌನ್ ಮೇಂಟೆನೆನ್ಸ್ ಅಂತ ಹೇಳಿದ್ರೆ, ನಮ್ಮ ಉತ್ಪಾದನಾ ಚಟುವಟಿಕೆಗಳು ನಿಂತಾಗ. ಏನಕ್ಕೋಸ್ಕರ ನಿಂತ್ಕೊಳ್ಳುತ್ತೆ, ಯಾವುದೇ ಮೆಷಿನರಿ ಏನಾದರೂ ತೊಂದರೆಯಿಂದ ನಿಂತಾಗ, ಅದು ಕಾರ್ಯನಿರ್ವಹಿಸದೇ ಇದ್ದಾಗ, ಅಂಥ ಸಂದರ್ಭದಲ್ಲಿ ಈ ಒಂದು ಮೇಂಟೆನೆನ್ಸನ್ನು ತಗೊಳ್ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಅದರ ದುರಸ್ತಿ ಅಥವಾ ರಿಪೇರಿಯನ್ನು ಮಾಡುವಂಥ ಕೆಲಸವನ್ನು ನಾವಿಲ್ಲಿ ಬ್ರೇಕ್ ಡೌನ್ ಮೇಂಟೆನೆನ್ಸ್ ಅಂತ ಕರ್ಕೊಳ್ತೀವಿ. ಯಾವ ಎಕ್ವಿಪ್ಮೆಂಟು ಅಲ್ಲಿ ದುರಸ್ತಿಗೆ ಒಳಪಡಬೇಕಾಗುತ್ತೆ, ಅಂತಹ ಒಂದು ಮೆಷಿನರಿನ ದುರಸ್ತಿ ಅಥವಾ ರಿಪೇರಿ ಮಾಡಬೇಕಾಗುತ್ತೆ. ಅದನ್ನೇ ಒಂದು ಎಕ್ಸಾಂಪಲ್ ಮೂಲಕ ಹೇಳಿದ್ದಾರೆ. ಒಂದು ಎಲೆಕ್ಟ್ರಿಕ್ ಮೋಟಾರ್ ಸ್ಟಾರ್ಟ್ ಆಗ್ತಾ ಇರೋದಿಲ್ಲ, ಅವಾಗ ಏನಕ್ಕೋಸ್ಕರ ಕನ್ವೇಯರ್ ಬೆಲ್ಟ್ ಏನಾಗಿದೆ ಅಲ್ಲಿ ಬ್ರೋಕ್ ಆಗಿದೆ, ಅದನ್ನು ಸರಿ ಮಾಡಬೇಕಾಗುತ್ತೆ. ಅಥವಾ ಶಾಫ್ಟ್ ಏನಾದರೂ ಬ್ರೋಕ್ ಆಗಿದ್ರೆ ಅದನ್ನು ಸರಿ ಮಾಡೋದನ್ನು ನಡುವೆ ಬ್ರೇಕ್ ಡೌನ್ ಮೇಂಟೆನೆನ್ಸ್ ಅಂತ ಕರ್ಕೊಳ್ತೀವಿ. ಸೆಕೆಂಡ್ ಒನ್ ಈಸ್ ಪ್ರಿವೆಂಟಿವ್ ಮೇಂಟೆನೆನ್ಸ್. ಇನ್ ಕಾಂಟ್ರಾಸ್ಟ್ ಟು ಕರೆಕ್ಟಿವ್ ಮೇಂಟೆನೆನ್ಸ್, preventive maintenance is undertaken before the need arises and aims to minimize the possibility of an anticipated production interruption or a major breakdown. Preventive maintenance consists of proper design and installation of equipment, periodic inspection of plant and equipment, repetitive servicing of types of machinery, adequate lubrication, cleaning and painting of the building. Here the preventive maintenance, in the first one is breakdown maintenance. Here the repair works undertaken only after the stoppage of production process. But in this case, before stoppage of the production process, we have to take necessary steps. The maintenance or the preventive means before stoppage we have to look after the machineries and the equipments are to be in a good working condition. So in order to minimize the possibility of unanticipated production interruption and major breakdown, it includes proper design and installation of equipments, periodic inspection, lubrication of the plant and equipment, servicing of all types of machineries. In that case, we can prevent the necessary and future breakdown of the machineries. ಇಲ್ಲಿ ಪ್ರಿವೆಂಟಿವ್ ಮೇಂಟೆನೆನ್ಸ್ ಹೇಳಿದ್ರೆ ಹಿಂದಿನಲ್ಲಿ ನೋಡಬೇಕಾದ್ರೆ ನಾವು ಏನು ಮಾಡ್ಕೊಂಡಿದ್ವಿ, ಬ್ರೇಕ್ ಡೌನ್ ಮೇಂಟೆನೆನ್ಸ್ ನೋಡಿದ್ವಿ. ಅಲ್ಲಿ ನಮ್ಮ ಉತ್ಪಾದನಾ ಚಟುವಟಿಕೆ ನಿಂತಾಗ, ಯಾಕೆಂದರೆ ಅಲ್ಲಿ ಮೆಷಿನರೀಸ್ ಏನಿದೆ, ಯಂತ್ರೋಪಕರಣಗಳ್ಯಾರು ಕೆಟ್ಟು ನಿಂತಾಗ ದುರಸ್ತಿ ಮಾಡಬೇಕಾಗುತ್ತೆ. ಆದರೆ ಇಲ್ಲೇನು ಮಾಡ್ಕೊಳ್ಬೇಕಾಗುತ್ತೆ, ಅವು ಕೆಡದಂತೆ ನೋಡ್ಕೊಳ್ಳೋದು.
ಅವು ದುರಸ್ತಿಗೆ ಬರದಂತೆ ನೋಡ್ಕೊಳ್ಳೋದು. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ, ಎಲ್ಲ ಅದಕ್ಕೆ ಉತ್ಪಾದನಾ ಚಟುವಟಿಕೆಗೆ ಸಂಬಂಧಪಟ್ಟಿದ್ದಂಥ ಎಲ್ಲ ಯಂತ್ರೋಪಕರಣಗಳನ್ನು ಮತ್ತು ಎಕ್ವಿಪ್ಮೆಂಟನ್ನು ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ. ಕಾಲಕ್ಕೆ ಅದಕ್ಕೆ ಪರೀಕ್ಷಣೆ ಮಾಡಬೇಕಾಗುತ್ತೆ, ಸರಿಯಾದ ರೀತಿಯಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ. ಅದಕ್ಕೆ ಲೂಬ್ರಿಕೇಟಿಂಗ್ ಮತ್ತು ಸರ್ವಿಸಿಂಗನ್ನು ಕಾಲಾನುಕ್ರಮದಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಅವಾಗ ಅವು ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ಸರಾಗವಾಗಿ ಉತ್ಪಾದನಾ ಚಟುವಟಿಕೆಯನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಮೇಂಟೆನೆನ್ಸನ್ನು ನಾವಿಲ್ಲಿ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂತ ಕರ್ಕೊಳ್ತೀವಿ. ನಂಬರ್ 3, ಪ್ರಿಡಿಕ್ಟಿವ್ ಮೇಂಟೆನೆನ್ಸ್. One of the new type of maintenance that may be anticipated to gain increasing attention. In this, sensitive instruments are used to predicting the trouble condition can be measured on a continuous basis, and this enables the maintenance of people to plan for an overall. So here we are checking the possibility of stoppage of the machinery, or if there is any trouble conditions, it is to be predicted or inspected through a ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ಸ್. ಇಲ್ಲೇನು ಮಾಡ್ಕೊಳ್ತೀವಿ ಅಂದರೆ, ಪ್ರಿಡಿಕ್ಟಿವ್ ಅಂತ ಹೇಳಿದ್ರೆ ಒಂದು ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ ಸಾಧನವನ್ನು ಉಪಯೋಗಿಸಿ ಆ ಒಂದು ಯಂತ್ರೋಪಕರಣದಲ್ಲಿ ಏನಾದರೂ ತೊಡಕು ಇದೆಯಾ ಅಂತ ಮೊದಲೇ ಗ್ರಹಿಸ್ಕೊಳ್ಳೋದು. ಆ ಗ್ರಹಿಸ್ಕೊಳ್ಳೋದ್ರಿಂದ ನಾವು ತೊಡಕನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದ್ರಿಂದ ಮುಂದೆ ಆಗಬಹುದಾದಂಥ ತೊಂದರೆಯನ್ನು ನಾವಿಲ್ಲಿ ಮೊದಲೇ ತಪ್ಪಿಸ್ಬೋದಾಗುತ್ತೆ. ಇದನ್ನು ನಾವು ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಅಂತ ಕರ್ಕೊಳ್ತೀವಿ. ನಂಬರ್ 4, ರೋಟೀನ್ ಮೇಂಟೆನೆನ್ಸ್. This includes activities such as periodic inspection, cleaning, lubrication, repairs of production equipment. This can be classified into 2 types. Here routine maintenance means here daily checking of the machineries, equipments. These are to be cleaned properly, and lubrication, etc. These are included in the routine maintenance. Here the routine maintenance, there are 2 types. One is running maintenance. In this, the maintenance work is carried out while the equipment is in the operating condition. The second one is shutdown maintenance. Here the maintenance work is carried out when the machines and equipments is out of service. ಸೊ ಇಲ್ಲಿ ರುಟೀನ್ ಮೇಂಟೆನೆನ್ಸ್ ಅಲ್ಲಿ ದಿನನಿತ್ಯ ಅದನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಅಂತ ಹೇಳಿದ್ರೆ ಕಾಲಕ್ಕೆ ಈ ಒಂದು ಯಂತ್ರೋಪಕರಣಗಳನ್ನು ಸರಿಯಾದ ರೀತಿಯಲ್ಲಿ ಸ್ವಚ್ಛ ಮಾಡಬೇಕಾಗುತ್ತೆ, ಅದಕ್ಕೆ ಬೇಕಾಗಿರುವಂಥ ಲೂಬ್ರಿಕೇಟ್ ಮಾಡಬೇಕಾಗುತ್ತೆ, ಮತ್ತು ಏನಾದ್ರು ಸಣ್ಣ ಪುಟ್ಟ ರಿಪೇರಿಗಳಿದ್ರೆ ಅದನ್ನು ಮಾಡಬೇಕಾಗುತ್ತೆ. ಈ ರೀತಿ ಮಾಡುವಂಥ ವಿಧಾನವನ್ನು ನಿರ್ವಹಣೆಯನ್ನು ರುಟೀನ್ ಮೇಂಟೆನೆನ್ಸ್ ತಗೊಳ್ಳಿ. ಇದರೊಳಗೆ 2 ಇರುತ್ತೆ. ರನ್ನಿಂಗ್ ಮೇಂಟೆನೆನ್ಸ್ ಅಂದರೆ ಆ ಒಂದು ಎಕ್ವಿಪ್ಮೆಂಟ್ ಅಥವಾ ಪ್ಲಾಂಟ್ ಏನಿದೆ, ಯಂತ್ರೋಪಕರಣ, ಅದು ರನ್ನಿಂಗಲ್ಲಿ ಇರಬೇಕಾದ್ರೆ ಇಲ್ಲಿ ನಾವೇನು ಮಾಡ್ತೀವಿ, ಮೇಂಟೆನೆನ್ಸನ್ನು ತಗೊಳ್ತೀವಿ ಅಂತ ಹೇಳ್ತೀವಿ, ರನ್ನಿಂಗ್ ಮೇಂಟೆನೆನ್ಸ್. ಶಟ್ ಡೌನ್ ಮೇಂಟೆನೆನ್ಸ್ ಅಂದರೆ ಈ ಎಕ್ವಿಪ್ಮೆಂಟ್ ಯಾವಾಗ ಔಟ್ ಆಫ್ ಸರ್ವಿಸ್ ಅಂದರೆ ಕೆಲಸ ನಿರ್ವಹಿಸ್ತಲೇ ಇರುತ್ತೆ, ಅಂಥ ಸಂದರ್ಭದಲ್ಲಿ ಇದನ್ನು ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತೀವಿ. ಅಂದರೆ ಕೆಲಸ ನಿಲ್ಲಿಸೋದ್ರೆ ಬ್ರೇಕ್ ಡೌನ್ ಆಗಿರೋದಲ್ಲ ಹೇಳ್ತಾ ಇರೋದಿಲ್ಲಿ. ಏನಾಗಿರುತ್ತೆ ಅಂತ ಹೇಳಿದ್ರೆ ಅದು ಯಾವಾಗ ಕೆಲಸದ ಅವಧಿಯ ನಂತರ ಏನು ಸ್ಟಾಪ್ ಮಾಡುತ್ತಾರೆ ಮೆಷಿನರಿನ, ಅಂಥ ಸಂದರ್ಭದಲ್ಲಿ ಇವುಗಳನ್ನ ಕ್ಲೀನ್ ಮಾಡೋದು, ಲೂಬ್ರಿಕೆಂಟ್ ಮಾಡೋದು ಅಂತ ಹೇಳ್ತೀವಿ, ಶಟ್ ಡೌನ್ ಮೇಂಟೆನೆನ್ಸ್ ಅಂತ ಕರ್ಕೊಳ್ತೀವಿ. ದ ಲಾಸ್ಟ್ ಒನ್ ಈಸ್ planned maintenance. The breakdown of a machine does not occur in a planned manner, but maintenance work can be planned well in advance. Planned maintenance is also known as scheduled maintenance. It involves inspection of all plants and equipments, machinery, building according to the predetermined schedule. Yeah, the planned maintenance means a timetable is prepared. When is to be these machineries and equipments are to be inspected. So according to the schedule or the timetable, these are the inspections of all the equipments and the plants, machinery, buildings are carried out. This is called predetermined schedule or pre-planned maintenance. ಇಲ್ಲಿ planned maintenance ಅಂತ ಹೇಳಬೇಕಾದ್ರೆ ಮೊದಲೇ ನಿರ್ಧಾರ ಮಾಡಿರ್ತೀವಿ ಎಷ್ಟು ದಿನಗಳಿಗೆ ಒಂದು ಸಾರಿ ಈ ಒಂದು ಯಂತ್ರೋಪಕರಣಗಳನ್ನು ನಾವು ಸ್ವಚ್ಛ ಮಾಡಬೇಕು ಮತ್ತು ಅದನ್ನು ಪರೀಕ್ಷಣೆಗೆ ಒಳಪಡಿಸಬೇಕು ಅನ್ನೋದನ್ನು. ಅದಕ್ಕೆ ತಕ್ಕಂತೆ ಏನು ಮಾಡ್ತಾರೆ, ಆ ಒಂದು ಟೈಮ್ ಟೇಬಲ್ ತಕ್ಕಂತೆ ಆ ಯಂತ್ರೋಪಕರಣಗಳು, ಬಿಲ್ಡಿಂಗು ಮತ್ತು ಏನಿದೆ ಮೆಷಿನರೀಸು ಇವನ್ನೆಲ್ಲವನ್ನು ಸರಿಯಾದ ರೀತಿಯಲ್ಲಿ ತಪಾಸಣೆ ಮಾಡಿ ಏನಾದರೂ ತೊಂದರೆ ಇದ್ದರೆ ಸರಿಪಡಿಸುವಂಥ ಕಾರ್ಯವನ್ನು, ಚಟುವಟಿಕೆಯನ್ನು ತಗೊಳ್ತಾರೆ. ಇಂಥ ಒಂದು ನಿರ್ವಹಣೆಯನ್ನು ಪ್ಲಾಂಟ್ ಮೇಂಟೆನೆನ್ಸ್ ಅಂತ ಕರ್ಕೊಳ್ತೀವಿ. ಇಲ್ಲಿಗೆ ಈ ಸೆಷನ್ ಮುಗೀತು. ಥ್ಯಾಂಕ್ ಯು ವೆರಿ ಮಚ್.